ಕೋಟ್ಯಾಂತರ ಭಕ್ತರ ಕನಸು ಕೊನೆಗೂ ನನಸಾಗಿದೆ. ಅಯೋಧ್ಯೆಯ ರಾಮಮಂದಿರ ಅಧಿಕೃತವಾಗಿ ಸಂಪೂರ್ಣಗೊಂಡಿದೆ. ಹೀಗಾಗಿ ರಾಮನೂರಲ್ಲಿ ಇವತ್ತು ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇತ್ತು. ವರ್ಷಗಳ ನಿರಂತರ ಪ್ರಯತ್ನದ ಫಲ ಅಯೋಧ್ಯೆಯಲ್ಲಿ ರಾರಾಜಿಸಿದೆ. 30 ವರ್ಷಗಳ ಸುದೀರ್ಘ ಹೋರಾಟದ ಫಲ ಅಯೋಧ್ಯೆಯಲ್ಲಿ ಕಾಣಿಸಿದೆ. ಶತಶತಮಾನಗಳೇ ಉರುಳಿದ್ರೂ ರಾಮ ಜನ್ಮಭೂಮಿಯಲ್ಲಿ ಪ್ರಭು ಶ್ರೀರಾಮ ಅಮರ, ಅಜರಾಮರನಾಗಿಯೇ ಇರ್ತಾನೆ ಅನ್ನೋ ಹೃದಯಗಳ ಕನಸು ನನಸಾಗಿದೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಪೂರ್ಣವಾಗಿದ್ದು ಭಕ್ತರಿಗೆ ಇವತ್ತು ಅಧಿಕೃತವಾಗಿ ಸಂಪೂರ್ಣ ಸಮರ್ಪಣೆಯಾಗಿದೆ. भगवान बसवन्ना उनके अनुभव मंटपा की जानकारी भी सीमित रखी गई। अनुभव मंटपा यानी जहां सामाजिक, धार्मिक और आर्थिक विषयों पर सार्वजनिक बहस होती थी। ಅಯೋಧ್ಯೆಯ ರಾಮ ಮಂದಿರವನ್ನ ಹಿಂದೂ ಸಂಪ್ರದಾಯದಂತೆ ಇವತ್ತು ಲೋಕಾರ್ಪಣೆ ಮಾಡಲಾಯಿತು. ಬೆಳಗ್ಗೆ 10 ಗಂಟೆಗೆ ಅಯೋಧ್ಯೆಗೆ ರಸ್ತೆ ಮೂಲಕ ಬಂದ ಪ್ರಧಾನಿ ಮೋದಿ ಸೀದಾ ಅಯೋಧ್ಯೆಗೆ ಬಂದರು. ಅಯೋಧ್ಯೆ ರಾಮ ಮಂದಿರ ಆವರಣದಲ್ಲಿ ನಿರ್ಮಾಣವಾಗಿರುವ 7 ಮಹಾ ತಪಸ್ವಿಗಳಾದ ಮಹರ್ಷಿ ವಶಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದ್ರಾಜ ಮತ್ತು ಮಾತಾ ಶಬರಿಗೂ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದರು. ಸಪ್ತ ಮಹರ್ಷಿಗಳಿಗೆ ಪೂಜೆ ಸಲ್ಲಿಸಿ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಕೋಟಿ ಕೋಟಿ ಭಕ್ತರಿಗೆ ದರ್ಶನ ನೀಡುತ್ತಿರೋ ಬಾಲರಾಮನ ಸನ್ನಿಧಿ ತಲುಪಿದರು. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಜೊತೆಗೆ ಬಾಲರಾಮನಿಗೆ ರೇಷ್ಮೆ ವಸ್ತ್ರ, ಬೆಳ್ಳಿಯ ಕಿರೀಟ, ಚಾದರವನ್ನ ಅರ್ಪಿಸಿದರು. ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರ ಆಜ್ಞಾಪನೆಯಂತೆ ಪೂಜಾ ಕೈಂಕರ್ಯಗಳನ್ನು ಪ್ರಧಾನಿ ಮೋದಿ, ಮೋಹನ್ ಭಾಗವತ್ ನೆರವೇರಿಸಿದರು. ಅಯೋಧ್ಯೆ ರಾಮನಿಗೆ ಪೂಜೆ ಸಲ್ಲಿಸಿದ ಬಳಿಕ ಮೋಹನ್ ಭಾಗವತ್ ಮತ್ತು ಪ್ರಧಾನಿ ಮೋದಿ ಧ್ವಜಾರೋಹಣದ ಜಾಗಕ್ಕೆ ಬಂದರು. ಪುಷ್ಪಾರ್ಚನೆ ಮಾಡಿದ್ರು. ಇಬ್ರು ಒಟ್ಟಿಗೆ ಅಯೋಧ್ಯೆ ಗರ್ಭಗುಡಿಯ ಮೇಲೆ ಧ್ವಜಾರೋಹಣಕ್ಕೆ ಚಾಲನೆ ಕೊಟ್ಟರು. ಗರ್ಭಗುಡಿಯ ಉತ್ತುಂಗಕ್ಕೆ ಕೇಸರಿ ಧ್ವಜ ತಲುಪ್ತಾ ಇದ್ದಂತೆ ಪ್ರಧಾನಿ ಮೋದಿ ಭಕ್ತಿ ಪರವಶರಾಗಿ ಕೈ ಮುಗಿದ್ರು. ಆಮೇಲೆ ಅಯೋಧ್ಯೆಯ ಕಾರ್ಯಕ್ರಮದ ವೇದಿಕೆಯಲ್ಲೇ ಮೋದಿ ಭಾಷಣ ಮಾಡಿ ಅಭಿವೃದ್ಧಿ ಭಾರತಕ್ಕೆ ರಾಮನೇ ಮೂಲ ಅಂದ್ರು. प्राण प्रतिष्ठा हुई है तब से लेकर आज तक करीब करीब 45 करोड़ श्रद्धालु यहां दर्शन के लिए आ चुके हैं। ये वो पवित्र भूमि है जहां 45 करोड़ लोगों के चरण रज पड़े हैं और इससे अयोध्या और आसपास के लोगों की आय में आर्थिक परिवर्तन आया है, वृद्धि हुई है। राम यानी आदर्श, राम यानी मर्यादा, राम यानी जीवन का सर्वोच्च चरित्र, राम यानी सत्य और पराक्रम का संगम। राम सिर्फ एक व्यक्ति नहीं, राम एक मूल्य है, एक मर्यादा है, एक दिशा है। अगर भारत को साल 2047 तक विकसित बनाना है, अगर समाज को सामर्थ्यवान बनाना है तो हमें अपने भीतर राम को जगाना हो। ಅಯೋಧ್ಯೆ ಪುಣ್ಯ ಭೂಮಿಯ ಹೋರಾಟವನ್ನ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಮೆಲುಕು ಹಾಕಿದ್ರು. एक सार्थकता का दिवस है। इतने लोगों ने सपना देखा, इतने लोगों ने प्रयास किए, इतने लोगों ने अपने प्राण अर्पण किए। आज उनकी स्वर्गस्थ आत्मा तृप्त हुई होगी। हिंदू समाज ने लगातार 500 साल और बाद के दीर्घ आंदोलन में अपने इस स्वत्व को सिद्ध किया और रामलला आ गए, मंदिर बन गया। ऐसा सपना उन्होंने देखा था, बिल्कुल वैसा। और मैं कहूं कि उन्होंने जो सपना देखा था उससे भी अधिक भव्य और अधिक सुंदर ये मंदिर बन गया है। हमारे हृदय में वो निश्चय का सृजन करे
तपस का सृजन करे, ये शुभकामना मैं आप सबको देता हूँ। ಮೋದಿ ಹೇಳಿದಂತೆ ಯೋಗಿ ನುಡಿದಂತೆ ಭಾಗವತ್ ನೆನಪು ಮಾಡಿಕೊಂಡಂತೆ ಅಯೋಧ್ಯೆ ರಾಮ ಮಂದಿರ ಕಾರ್ಯ ಸಕಾರಗೊಂಡಿದೆ. ಹೀಗಾಗಿಯೇ ರಾಮ ಮಂದಿರಕ್ಕಾಗಿ ಹೋರಾಡಿದವರ ಕುಟುಂಬಕ್ಕೆ ಬುಡಕಟ್ಟು ಜನಾಂಗದವರು, ಅರಣ್ಯವಾಸಿಗಳು, ಬಾಬ್ರಿ ಮಸೀದಿ ವಿರುದ್ಧ ಕಾನೂನು ಹೋರಾಟ ನಡೆಸಿದವರ ಕುಟುಂಬದವರನ್ನು ಗೌರವಿಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.